ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇದನ್ನು ಪರಿಗಣನೆ ಮಾಡೋದಕ್ಕೆ ಕೋರ್ಟ್ ನಕಾರ ವ್ಯಕ್ತಪಡಿಸಿದೆ. ಇದು ಈ ದೇಶಕ್ಕೆ ಕೋರ್ಟ್ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿ ನ್ಯಾಯಾಲಯ ಪ್ರಕರಣವನ್ನು ವಜಾ ಮಾಡಿದೆ, ದೇಶದಲ್ಲಿ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಡಿ ಕೆ ಶಿವಕುಮಾರ್ ಅವರ ಮಾತು. ನ್ಯಾಷನಲ್ ಅಲ್ಲಿ ಇಡಿ ಅವರು ಚಾರ್ಜ್ ಶೀಟ್ ಹಾಕಿದ್ರು. ಸೊ ಕಾನೂನು ಪ್ರಕಾರ ಯಾವ್ದಾದ್ರು ಒಂದು ಸಂಸ್ಥೆಯವರು ಫಸ್ಟ್ ಹಾಕ್ಬೇಕು. ಏನು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿನ ಮುಟ್ಗೋಲ್ ಮಾಡಿಕೊಂಡು ಕೊಡಬಾದ ಕಿರುಕುಳ ಸುಬ್ರಹ್ಮಣ್ಯ ಸ್ವಾಮಿ ಕೈಲಿ ಕಂಪ್ಲೇಂಟ್ ತೆಗೆದುಕೊಂಡು ಅವ್ರನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಬಿಟ್ರೋಡನ ಯಂಗ್ ಇಂಡಿಯಾ ಸಂಸ್ಥೆ, ಆಮೇಲೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರುಗಳು ನಾವು ಏನು ನಮ್ಮ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒಂದಷ್ಟು ಮುಂದಾಸು ಕೊಟ್ಟಿದ್ವಿ ನಮ್ಮ ಸಂಸ್ಥೆಗೆ. ಸೊ ನಮಗೆಲ್ಲ ಬೇಕಾದಷ್ಟು ಹಿಂಸೆ ಕೊಡ್ತಾ ಇದ್ವಿ, ಕರೆದು ಎಲ್ಲ ಮಾಡಿ ಇಡೀ ಎಲ್ಲ ಸುಮಾರು ಸತಿ ಹೋಗಿದ್ದು. ಈಗ ಮುಂದುವರೆ ಬರ್ತೀನಿ, ನನಗೆ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ದು. ಇವತ್ತು ನ್ಯಾಯಾಲಯ ನೀವು ಮಾಡಿರೋಂಥ ಕೇಸು ಸರಿ ಇಲ್ಲ ಅಂತೇಳಿ ಇವತ್ತು ವಜಾ ಮಾಡಿದೆ. ಇದು ದೇಶದಲ್ಲಿ ಇನ್ನ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸೊ ಅವ್ರು ಯಾವ ರೀತಿ ಕಿರುಕುಳವನ್ನು ಕೊಟ್ಟು ಅಧಿಕಾರನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿ ಆಗಿದೆ. ಸೊ ಅದಕ್ಕೆ ಇಲ್ಲಿ ಇವತ್ತು ನೋಡಿ, ನಾವು ಇಲ್ಲಿ 100 ವರ್ಷ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದು 100 ವರ್ಷ ಆಗಿದೆ ಈ ಅಧಿಕಾರ ತೆಗೆದುಕೊಂಡು ದೇಶದ ಸ್ವಾತಂತ್ರ್ಯ.